ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಐ ಥಿಂಕ್ ಎಲ್ಲರೂ ನಿನ್ನೆ ಫುಲ್ ಸೆಲೆಬ್ರೇಷನ್ ಹ್ಯಾಂಗ್ ಔಟ್ ಪಾರ್ಟೀಸ್ ಫುಲ್ ಮಾಡಿರ್ತೀರಾ. ಬಟ್ ನೀವೆಲ್ಲರೂ ನಿನ್ನೆ ಪಾರ್ಟಿ ಮಾಡೋ ಟೈಮಲ್ಲಿ ನಾನು ಎಲ್ಲಿದ್ದೆ ಗೊತ್ತಾ? ವರ್ಕ್ ಮುಗಿಸ್ಕೊಂಡು ಕ್ಯಾಬಲ್ಲಿ ಬರ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಒಂದೇ ಮೈಂಡಲ್ಲಿ ಬಂದಿರೋದು ಗುರು, ಈ ವರ್ಷನೂ ಏನು ಅಚೀವ್ ಮಾಡೋಕ್ಕಾಗಲಿಲ್ಲ, ಕಂಪ್ಲೀಟ್ಲಿ ವೇಸ್ಟ್ ಮಾಡಿದ್ದೇನೆ. ಆ್ಯಂಡ್ ನನ್ನ ಡ್ರೀಮ್ ಫಿಸಿಕ್ಕು ಈ ವರ್ಷನೂ ಡ್ರೀಮ್ ಆಗಿ ಉಳ್ಕೊಂಡಿದ್ದೆ. ಅಟ್ಲೀಸ್ಟ್ ಇವತ್ತಿಂದನಾದರೂ ನನ್ನ ಡ್ರೀಮ್ ಫಿಸಿಕ್ ಮೇಲೆ ಆದಷ್ಟು ಫೋಕಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೇನೆ. ಏನು ಗೊತ್ತಿಲ್ಲ ಗುರು, ಕ್ಯಾಬಲ್ಲಿ ಬರುವಾಗ ಏನೋ ಈ ವರ್ಷ ನನ್ನಿಂದ ದೂರ ಆದವರು ಎಲ್ಲ ಒಂದ್ಸರಿ ಕಣ್ಮುಂದೆ ಬಂದರು. ಏನಕ್ಕಂತ ಗೊತ್ತಿಲ್ಲ. ನಾ ಇಲ್ಲಿವರೆಗೆ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಆ್ಯಂಡ್ ಬಯಸೋದು ಇಲ್ಲ. ಅವರು ನನ್ನಿಂದ ನನ್ನ ಜೊತೆನೇ ಇರಲಿ ಅಥವಾ ನನ್ನಿಂದ ದೂರನೇ ಇರಲಿ, ಚೆನ್ನಾಗಿರಲಿ ಅಂತಲೇ ಬಯಸೋದು. ಅವ್ರು ಎಷ್ಟೇ ದೂರ ಇದ್ದರೂ ಅವ್ರ ಮೇಲಿರುವಂಥ ಗೌರವ, ಪ್ರೀತಿ, ನಂಬಿಕೆ ಯಾವತ್ತೂ ಕಡಿಮೆ ಆಗಲ್ಲ. ಆ್ಯಂಡ್ ಈ ವರ್ಷ ಏನೋ ನನ್ನ ಡ್ರೀಮ್ ಫಿಸಿಕ್ ಮೇಲೆ ಫೋಕಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಆ್ಯಂಡ್ ನೋಡೋಣ ಏನಾಗುತ್ತಂತ. ಆ್ಯಂಡ್ ಇವತ್ತು January 1, ತುಂಬ ಜನ ಜಿಮ್ ಜಾಯ್ನ್ ಆಗ್ತೀರಾ, ತುಂಬ ಒಳ್ಳೆಯದು ಆಗಿ. ಬಟ್ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕು ಗೊತ್ತಾ? ಯಾರೋ ಒಂದೊಂದು ಇಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಜಿಮ್ ಬರೋದು ಬೇಡ. ನಮ್ಮಿಂದ ಒಂದು 4 ಜನ ಇನ್ಸ್ಪೈರ್ ಆಗೋ ಥರ ಆಗಬೇಕು. ಆ ಮೈಂಡ್ ಸೆಟ್ ಇಟ್ಕೊಂಡು ಜಿಮ್ ಬನ್ನಿ, ಒಳ್ಳೆ ಫಿಸಿಕ್ನ ಅಚೀವ್ ಮಾಡ್ಬೋದು. ಆ್ಯಂಡ್ ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟು. ಸೊ ನಾನು ಓಟ್ಸ್ ಮೀಲ್ನ ತಿಂದ್ಕೊಂಡು ಇವಾಗ ಜಿಮ್ ಹೋಗಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಆದರೂ ವಿಡಿಯೋ ಮಾಡ್ತಾ ನಿಂತಿದ್ದೇನೆ. ಏನೋ ನ್ಯೂ ಇಯರ್ ಅಂತ ಏನೂ ಸ್ಪೆಷಲ್ ಫೀಲ್ ಆಗ್ತಾ ಇಲ್ಲ. ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗಿದೆ ಅಷ್ಟೇ. ಬಟ್ ನಮ್ಮದು ಗೋಲ್ ಆಗಲಿ ಮೈಂಡ್ ಸೆಟ್ ಆಗಲಿ ಅದೇ ಇರಬೇಕು. ಓಟ್ಸು ಆ್ಯಂಡ್ ಒಂದು ಕಪ್ ಬ್ಲ್ಯಾಕ್ ಕಾಫಿ ಕೊಟ್ಕೊಂಡು ಜಿಮ್ ಹೋಗೋಣ. ಸಿಗೋಣ ಜಿಮ್ಮಲ್ಲಿ. ಎಲ್ಲರೂ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಫುಲ್ ಹ್ಯಾಂಗ್ಔಟ್ ಆಗಿ ಮಲಗಿರುವಾಗ ನಾನು ಬಂದು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟ್ ಮಾಡ್ತಾ ಇದ್ದೇನೆ. ಏನೋ ಒಂಥರ ಫೀಲ್, ಕ್ರೇಜಿ ಫೀಲ್ ಗುರು. ಯಾಕಂದ್ರೆ ಚೆಸ್ಟ್ ವರ್ಕೌಟ್ ಎಲ್ಲ ಆದ್ಮೇಲೆ ಫ್ಲೆಕ್ಸ್ ಮಾಡಲಿಲ್ಲ ಅಂದರೆ ಮಜಾನೇ ಇಲ್ಲ ಗುರು. ಇವತ್ತಿನ ವರ್ಕೌಟ್ ಅಂತೂ ಕಂಪ್ಲೀಟ್ ಆಯಿತು. ನ್ಯೂ ಇಯರ್ ಅನ್ನೋ ಫೀಲ್ ಇಲ್ಲ ಗುರು, ಬರೀ ಕ್ಯಾಲೆಂಡರ್ ಚೇಂಜ್ ಆಗಿರೋದಷ್ಟೇ. ನಾವಿವಾಗ ಹೋಗ್ತಾ ಇದ್ದೇವೆ ಹೇರ್ ಕಟ್ ಮಾಡ್ಸೋಕ್ಕೆ. ಪೀಸಾಗಿ ಹೇರ್ ಕಟ್ ಮಾಡಿಸ್ಕೊಂಡು ರೂಮ್ಗೆ ಹೋಗಿ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಹೊಸ ವರ್ಷಕ್ಕೆ ಹೊಸ ಹೇರ್ ಸ್ಟೈಲ್. ಹೇರ್ ಕಟ್ ಮಾಡಿಸ್ಕೊಂಡು ಇವಾಗ ರೂಮ್ ಬಂದೆ. ಆಲ್ರೆಡಿ 2:30 ಆಗೈತೆ ಗುರು, ಇನ್ನೂ ಊಟ ಮಾಡಿಲ್ಲ, ಏನಿಲ್ಲ. ಇವಾಗ ಊಟ ಮಾಡಬೇಕು, ಆಮ್ಲೆಟ್ ಮಾಡಿಕೊಂಡು. ಆಮೇಲೆ ಈವ್ನಿಂಗಲ್ಲಿ ಸ್ವಲ್ಪ ಎಡಿಟ್ ಮಾಡಬೇಕು. ಇವತ್ತಿನ ವರ್ಕೌಟ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಕ್ರೇಜಿ ಆಗಾಯಿತು. ಜಿಮ್ಮಲ್ಲಿ ಜನ ಕೂಡ ಇರಲಿಲ್ಲ, ನ್ಯೂ ಇಯರ್ ಅಂತ ಫುಲ್ಲು
ಎಲ್ಲರೂ ಪಾರ್ಟಿ ಮಾಡಿಕೊಂಡು. ಸೊ ಜಿಮ್ಮಲ್ಲಿ ಜನ ಇರಲಿಲ್ಲ. ವರ್ಕೌಟ್ ಮಾತ್ರ ಕ್ರೇಜಿ ಆಗಾಯಿತು. ಬಟ್ ಇನ್ನೂ ಪ್ರೋಟೀನ್ ಇಂಟೇಕ್ ಮಾಡಿಲ್ಲ, ಊಟನೇ ಮಾಡಿಲ್ಲ ಗುರು. ಇನ್ನು 2:30 ಆಯಿತು. ಸೊ ಇವಾಗ ಊಟ ಮಾಡೋಣ. ಬಾಯ್ ಬಾಯ್.